ಏಯ್ ಮಲ್ಲಿಕಾ, ಏನು ಮಾತಾಡ್ತಿದ್ದೆ ನೀನು? ಎಲ್ಲರೂ ಸಂತೋಷದಿಂದ ಮಾತಾಡ್ಕೊತಿರ್ಬೇಕಾದ್ರೆ ಅದನ್ನು ಹಾಳು ಮಾಡೋಕ್ಕೆ ನೀನು ಒಬ್ಳಿದ್ರೆ ಸಾಕು ನೋಡು. ಫೋನ್ ಮಾಡಿ ಡೀಲ್ ಕನ್ಫರ್ಮ್ ಮಾಡಿದ್ದಾರೆ, ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ. ಇನ್ನೇನು ಉಲ್ಟಾ ಆಗೋಕ್ಕೆ ಸಾಧ್ಯ? ಕಾವೇರಿ ಮನಸ್ಸು ಮಾಡಿದ್ರೆ ಎಲ್ಲಾನು ಉಲ್ಟಾ ಆಗುತ್ತೆ. ನಾವು ಗೆಲ್ತೀವಿ ಅಂದರೆ ಅವಳು ಸೋಲ್ಬೇಕಾಗತ್ತೆ. ಆಗ ಅವಳು CEO ಸೀಟಿಂದ ಇಳಿಬೇಕಾಗುತ್ತೆ. ಅದಕ್ಕೋಸ್ಕರ ಅವಳು ಏನು ಬೇಕಾದರೂ ಮಾಡ್ಬೋದು. ಮಾಡಬಹುದು ಅಲ್ಲ, ಅವಳು ಮಾಡೇ ಮಾಡ್ತಾಳೆ. ಅವಳನ್ನ ಕಡಿಮೆ ಲೆಕ್ಕಾಚಾರ ಹಾಕ್ಬೇಡಿ. ಅವಳನ್ನ ನೆಗ್ಲೆಕ್ಟ್ ಮಾಡಿದಿಕ್ಕೇನೆ ಅವಳು ನಮ್ಮನೆ ಯಜಮಾನಿ ಆಗಿದ್ದಾಳೆ, ಕಂಪನಿ CEO ಆಗಿ ನಮ್ಮ ತಲೆ ಮೇಲೆ ಕೂತಿದ್ದಾಳೆ. ಏಯ್ ಮಲ್ಲಿಕಾ, ಏನೇನೋ ಮಾತಾಡಬೇಡ, ಸುಮ್ಮನೆ ನಿಂತ್ಕೋ. ನನ್ನೇ ಸುಮ್ಮನಿರು ಅಂತೀರಾ? ಆಯ್ತು, ಸುಮ್ಮನೆ ಇರ್ತೀನಿ. ಆದ್ರೆ ಕಾವೇರಿ ಏನು ಮಾಡದೇ ಇರೋ ಥರ ನೋಡ್ಕೊಳ್ಳೋದು ಮುಖ್ಯ, ಅದನ್ನ ಮಾತ್ರ ಮರಿಬೇಡಿ. ಈಗ ಅವಳಿಂದ ಏನು ಮಾಡೋಕ್ಕಾಗಲ್ಲ. ನಾನು ಅವಳ ಲೆಕ್ಕಾಚಾರ ಮೀರಿ ಬೆಳೆದಾಗಿದೆ. ಅವಳಿಂದ ಅಲ್ಲ, ಯಾರಿಂದ ಏನು ಮಾಡೋಕ್ಕಾಗಲ್ಲ. ಎಸ್ ಪ್ರೀತು, ನೋಡಿ, ನಾನೊಂದು ಮಾತು ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ನೀವು ಹುಟ್ಟಿ ಪ್ರಪಂಚ ನೋಡಿದ್ಮೇಲೆ ನಾನು ಹುಟ್ಟಿದ್ದೀನಿ. ಪ್ರಪಂಚದ ಅನುಭವ ನಿಮ್ಗಾದ್ಮೇಲೆ ನನಗಾಗಿರೋದು. ಅಂಥದ್ರಲ್ಲಿ ನಾನೇ ಕಾವೇರಿನ ಗೆದ್ದಿದ್ದೀನಿ ಅಂದಮೇಲೆ ನೀವು ಸಹ ಅವಳನ್ನ ಗೆಲ್ಬೋದು. ನಾನು ಪದೇ ಪದೇ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಅವಳನ್ನ ಬೀಳ್ಸೋದಕ್ಕಿಂತ ನಾವು ಗೆಲ್ಲೋ ಕಡೆ ಗಮನ ಕೊಡಿ. ಆಗ ಅವಳನ್ನ ಈಸಿಯಾಗಿ ಗೆಲ್ಬೋದು. ಪ್ಲೀಸ್, ಈಗಲಾದರೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ. ಮೇಡಮ್, ಇದು ಉಳಿದಿದ್ದ ಅಬ್ರಾಡ್ ಕಂಟ್ರಿ ಡೀಟೇಲ್ಸ್. ಲಂಡನ್ ಡೀಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಪ್ಲೈ ಆಗ್ತಿದ್ದು ಕಾಲ್ ಭಾಗ ಅಷ್ಟೇ ಮೇಡಮ್. ಇವ್ರಿಗೆ ಅಪ್ರೋಚ್ ಮಾಡಿದ್ರೆ ಡೀಲ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಓಕೆ, ನಾನು ಚೆಕ್ ಮಾಡ್ತೀನಿ, ನೀವು ಹೊರಡಿ. ಓಕೆ ಮೇಡಮ್. ಏನಾಯ್ತು ಸರ್? ಯಾವುದೋ ವಿಷಯದ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಿರೋ ಹಾಗಿದೆ. ಕಾವೇರಿ, ಪ್ರೀತಮ್ ತಂದಿರೋ ಡೀಲ್ ಬಗ್ಗೆ ನಿನಗೇನು ಅನ್ನಿಸ್ತಾ ಇದೆ? ಆ ಡೀಲ್ನ ಅವನೇ ತಂದ ಅಂತ ನೀನು ಹೇಳ್ತಾ ಇದೀಯಾ? ಅವರೇ ತಂದಿರೋದು ಸರ್. ಅದನ್ನು ಅವರೇ ಎಲ್ಲರ ಮುಂದೆನೂ ಹೇಳಿದ್ರಲ್ವಾ? ಆ ಡೀಲ್ ಬಗ್ಗೆ ನನಗೂ ತುಂಬ ಖುಷಿ ಇದೆ ಸರ್. ಏನು ಗೊತ್ತಾ, ಬೇರೆಯವ್ರು ಹೇಳೋವರೆಗೂ ಹನುಮಂತನಿಗೆ ಎಷ್ಟು ಶಕ್ತಿ ಇದೆ ಅಂತ ಹನುಮಂತನಿಗೆ ಗೊತ್ತಿರಲಿಲ್ಲ. ಹಾಗೆ ಪ್ರೀತುಗೆ ಚಾಲೆಂಜ್ ಹಾಕಿ ಅವ್ರ ಶಕ್ತಿ ಏನು ಅಂತ ಹೇಳೋವರೆಗೂ ಅವ್ರ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಅದರಲ್ಲಿ ಅವ್ರು ಗೆದ್ದಿದ್ದಾರೆ ಅಷ್ಟೇ ಸರ್. ನೀನು ಹೇಳ್ತಾ ಇರೋದು ನಿಜ ಕಾವೇರಿ, ನಾನು ನಿನ್ನ ಮಾತನ್ನ ಒಪ್ಕೊಳ್ತೀನಿ. ಆದರೆ ಹನುಮಂತನ ಶಕ್ತಿ ಹಿಂದೆ ರಾಮನ ಭಕ್ತಿ ಇದೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಪ್ರೀತಮ್ನ ಸಕ್ಸಸ್ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ. ಶಕ್ತಿನಾ? ಏನ್ ಸರ್ ಹೇಳ್ತಾ ಇದ್ದೀರಾ? ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ನನಗೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಲ್ವಾ? ನೀನು ಏನೂ ಗೊತ್ತಿಲ್ಲದೆ ಇರೋ ಥರ ಹೀಗೆ ಸುಮ್ಮನೆ ನಿಂತ್ರೆ ನಾನದನ್ನ ನಂಬ್ತೀನ? ನನಗೆ ಗೊತ್ತು ಕಾವೇರಿ, ಪ್ರೀತಮ್ಗೆ ಡೀಲ್ ಬರೋದಕ್ಕೆ ಹಿಂದೆ ಇರೋ ಶಕ್ತಿನೇ ನೀನು ಅಂತ.
ಪ್ರೀತಮ್ನ ಇವತ್ತಿನ ಗೆಲುವಿಗೆ ಕಾರಣ ಅವನಲ್ಲ, ನೀನು. ಐ ರೈಟ್ ಕಾವೇರಿ? ಎಸ್ ಸರ್. ಕಣ್ಣಿಗೆ ಕಾಣೋ ಅಷ್ಟು ಸಮುದ್ರ ತುಂಬ ನೀರಿದ್ರೂ ನಾವು ಅದನ್ನ ಕುಡಿಯೋದಿಕ್ಕಾಗಲ್ಲ. ಅದೇ ಕಣ್ಣಿಗೆ ಕಾಣಿಸ್ದೇ ಇರೋ ಭೂಮಿ ಒಳಗಡೆ ನೀರನ್ನ ನಾವು ಬೋರ್ವೆಲ್ ಹಾಕಿ ಆಚೆ ತೆಗೆದು ಕುಡಿತೀವಿ. ಅದೇ ರೀತಿ ಪ್ರೀತು ಒಳಗಡೆ ಇರೋ ಟ್ಯಾಲೆಂಟ್ನ ಆಚೆ ತೆಗಿಬೇಕು ಅಂತ ಈಗ ಕಣ್ಣಿಗೆ ಕಾಣಿಸ್ದೇ ಇರೋ ಕಾಫಿ ಚೈನ್ ಬಿಸ್ನೆಸ್ಗಿಂತ ಲಂಡನ್ ಬಿಸ್ನೆಸ್ ಬೆಟರ್ ಅಂತ, ಹಾಗೆ ಅವನೇನು ಅಂತ ಇದರಿಂದ ಪ್ರೂವ್ ಮಾಡ್ಬೋದು ಅಂತ ಈ ಥರ ಮಾಡಿದೆ. ಕಾವೇರಿ, ಒಬ್ಬ ಮಗ ಜೀವನದಲ್ಲಿ ಗೆಲ್ಲೋದಕ್ಕೆ ತಂದೆಯಾಗಿ ನಾನು ಸಹ ಮಾಡೋದಕ್ಕಾಗದೇ ಇರೋಂಥ ಕೆಲಸನ ನೀನು ಮಾಡಿದ್ಯಾ. ನನ್ನ ಮಗನ್ನ ಗೆಲ್ಸಿದ್ಯಾ. ಇದಕ್ಕೆ ನಾನು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಕತ್ಲೆ ಕೋಣೆಯಲ್ಲಿ ಕಳೆದು ಹೋಗ್ತಾ ಇದ್ದ ನನ್ನ ಮಗ ಇವತ್ತು ಈ ರೀತಿ ಬದಲಾಗೋದಕ್ಕೆ ನೀನೇ ಕಾರಣ ಕಾವೇರಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಮ್ ಕತ್ಲೆ ಕೋಣೆ ಸೇರೋದಕ್ಕೆ ನಾನೇ ಒಂದು ರೀತಿ ಕಾರಣ ಸರ್. ಅದ್ರ ಜೊತೆಗೆ ಮೋನಿಕಾ ಮತ್ತೊಂದು ಘೋರವಾದ ಕತ್ಲೆಯಾಗಿ ಅವನನ್ನ ಆವರಿಸಕ್ ಹೊಟ್ಟಿದ್ಲು. ಅದರಿಂದ ಪ್ರೀತುನ ಕಾಪಾಡೋದಕ್ಕೆ ಈ ರೀತಿ ಮಾಡಬೇಕಾಯ್ತು ಸರ್. ಕಾವೇರಿ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಸರ್. ಪ್ರೀತಮ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಅವನ ಜೀವನದಲ್ಲಿ ಗೆಲ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ನೀನು ಅವನ ಹಿಂದೆ ಶಕ್ತಿಯಾಗಿ ಇರಬೇಕಾದ್ರೆ ಏನು ಬೇಕಾದರೂ ಸಾಧ್ಯ ಕಾವೇರಿ. ನೋಡು ಕಾವೇರಿ, ಈ ಕಂಪನಿಗೆ, ನನ್ನ ಸಂಸಾರಕ್ಕೆ ಇದೇ ರೀತಿ ಕೊನೆವರೆಗೂ ನೆರಳಾಗಿರು. ಇಷ್ಟೇ ನಾನು ಕೇಳ್ಕೊಳ್ಳೋದು ಕಾವೇರಿ. ಆಯ್ತು ಸರ್. ಆದರೆ ಚಾಲೆಂಜಲ್ಲಿ ಪ್ರೀತಮ್ ಗೆದ್ರೆ ಮತ್ತೆ ನೀನು? ಯೋಚನೆ ಮಾಡಬೇಡಿ ಸರ್. ಪ್ರೀತಮು ಗೆಲ್ತಾನೆ, ಹಾಗೆ ಮನೆಯವರು ಗೆಲ್ತಾರೆ, ನಾನು ಗೆಲ್ತೀನಿ. ಹಾಗಾದ್ರೆ ಓಕೆ. ಪ್ರೀತಮ್ ಆಗಲಿ ಮನೆಯವರಾಗ್ಲಿ ನನ್ನ ವಿರುದ್ಧ ಗೆದ್ದು ನನ್ನ ಮನೆಗೆ ಹೋದ್ರೂ ಪರವಾಗಿಲ್ಲ ಸರ್. ಅವರೆಲ್ಲರೂ ಮನೆ ಜವಾಬ್ದಾರಿನ, ಕಂಪನಿ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು. ನೀವು ನಿಮ್ಮ ಮಕ್ಕಳ ಮೇಲೆ ಹೆಮ್ಮೆ ಪಡೋ ಕೆಲಸಗಳನ್ನ ಅವರೆಲ್ಲ ಮಾಡಬೇಕು. ಜೀವನದ ಅಂತಿಮ ಕ್ಷಣದಲ್ಲಿ ನಿಂತಿರೋ ನಿಮಗೆ ಇದೇ ನಾನು ಕೊಡ್ತಾ ಇರೋ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ಯಾಕೆ ಮೋನಿಕಾ ಬೆಳಗ್ಗೆ ಹಾಗೆ ಮಾಡಿದ್ಲು? ಯಾರ ಮಾತನ್ನ ಕೇಳಿ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ? ಹೇಳಬೇಕು ಅಂತ ಅಂದ್ಕೊಂಡ್ರು ಅವಳು ಕೈಗೆ ಸಿಗದೆ ಓಡಾಡ್ತಾ ಇದ್ದಾಳಲ್ಲ. ಕಾವೇರಿ ಕ್ಯಾಬಿನ್ಗೆ ಹೋಗಿ ಬಂದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲಿಂದ ನನ್ನ ಕಡೆ ತಿರುಗೂ ನೋಡ್ತಿಲ್ಲ. ಹೋಗಿ ಏನಾಯಿತು ಅಂತ ಕೇಳ್ಬಿಡ್ಲಾ? ಮೋನಿಕಾ, ಹೇಳಿ ಅದ್ದಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವಾಗ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಮೋನಿಕಾ ಪ್ಲೀಸ್, ಸ್ವಲ್ಪ ಅರ್ಜೆಂಟ್ ಇತ್ತು. ಸರಿ ಹೇಳಿ. ಅದು ಮೋನಿಕಾ, ಪ್ರೀತು ಸರ್ ಕಾಲ್ ಮಾಡ್ತಿದ್ದಾರೆ, ಒಂದ್ ನಿಮಿಷ ಇರಿ. ಹಲೋ, ಹೇಳಿ ಸರ್. ಹಾ, ಈಗಲೇ ಬರ್ತೀನಿ. ಓಕೆ. ಅದು ಪ್ರೀತಮ್ ಕರಿತಿದ್ದಾನ? ಹಾ. ಹೋಗಿ ಬನ್ನಿ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಸರ್ ಬರಕ್ ಹೇಳಿದ್ರಿ? ಹಾ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಕ್ ಹೇಳ್ದೆ. ಸರ್ ನೆನ್ನೆ ನೀವು ಹೇಳ್ದಾಗೆ ಡಿಸೈನ್ ಫೈಲ್ ರೆಡಿ ಮಾಡಿದ್ದೆ. ನೀವು ಕರ್ತಿದ್ದ ಹಾಗೆ ಮರ್ತು ಬಂದ್ಬಿಟ್ಟೆ. ಒಂದ್ ನಿಮಿಷ ಸರ್, ತಂದ್ಬಿಡ್ತೀನಿ. ಇಟ್ಸ್ ಓಕೆ. ಅದನ್ನ ಪೆಂಡಿಂಗ್ ಅಲ್ಲಿ ಇಡಿ. ಯಾಕೆ ಸರ್, ಏನಾಯ್ತು? ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯ್ತಾ? ಕ್ಯಾನ್ಸಲ್ ಅಲ್ಲ, ಪೋಸ್ಟ್ಪೋನ್ ಆಗಿದೆ. ಬಿಕಾಸ್ ಲಂಡನ್ ಇಂದ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗೋ ಒಂದು ಪ್ರಾಜೆಕ್ಟ್. ವಾವ್, ಕಂಗ್ರಾಚುಲೇಷನ್ಸ್ ಸರ್, ಕಂಗ್ರಾಚುಲೇಷನ್ಸ್. ಸಾರಿ ಸರ್, ಸಾರಿ. ಎಕ್ಸೈಟ್ಮೆಂಟ್ ಅಲ್ಲಿ ಹಗ್ ಮಾಡ್ಬಿಟ್ಟೆ. ಇಟ್ಸ್ ಓಕೆ.